ಅರಮನೆ ನಗರಿ ಜಗತ್ಪ್ರಸಿದ್ಧ ಅರಮನೆ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸಲಾಗಿದೆ. ಜಿಲ್ಲಾಡಳಿತ, ಆಯುಷ್ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಒಗ್ಗೂಡಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ 11ನೇ ಯೋಗ ದಿನಾಚರಣೆಗೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪನವರು ಯೋಗಾಸನ ಮಾಡುವ ಮುಖಾಂತರ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿ, ಯೋಗ ಭಾರತ ದೇಶದ ಪ್ರಾಚೀನ ಕಾಲದ ಒಂದು ಕಲೆಯಾಗಿದೆ. ಪ್ರತಿಯೊಬ್ಬರು ಯೋಗ ಮಾಡುವುದರಿಂದ ರಕ್ತದೊತ್ತಡ, ಮಧುಮೇಹ ಹಾಗೂ ಮಾನಸಿಕ ಒತ್ತಡಗಳಿಂದ ದೂರವಿರಲು ಸಾಧ್ಯ. ಪ್ರತಿದಿನ ಪ್ರಾಣಾಯಾಮ ಮಾಡುವುದರಿಂದ ಹೃದಯ ಸಂಬಂಧಿ ರೋಗದ ಸಮಸ್ಯೆ ನಿವಾರಣೆ ಮಾಡಿಕೊಳ್ಳಬಹುದು ಹಾಗೂ ಆಯುರ್ವೇದ ಹಾಗೂ ಯುನಾನಿ ವೈದ್ಯರು ಯೋಗಕ್ಕೆ ಹೆಚ್ಚಿನ ಪ್ರಶಸ್ತಿ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿರವರು ಸತತ ಪ್ರಯತ್ನದಿಂದ ಯೋಗ ಅಂತಾರಾಷ್ಟ್ರೀಯ ಮಟ್ಟದಿಂದ ವಿಶ್ವ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು. ಮಹಿಳೆಯರು ಹೆಚ್ಚು ಕಾರ್ಯನಿರ್ವಹಿಸುವುದರಿಂದ ಅವರು ಯೋಗಾಸನ ಮಾಡಿದರೆ ಕಾರ್ಯ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಯೋಗಾಸನ ಮಾಡಿದರೆ ತಮ್ಮ ಆರೋಗ್ಯವನ್ನ ತಾವೇ ವೃದ್ಧಿಸಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಯೋಗ ಮೈಸೂರಿನ ಒಂದು ಪರಂಪರೆಗೆ ಒಂದು ಬಹಳ ದೊಡ್ಡ ಭಾಗ. ಮೈಸೂರಿನ ವಾತಾವರಣ ಇಡೀ ಬೆಳಗ್ಗೆ ನೀವು ಎಲ್ಲೇ ಆದರೂ ಮೈಸೂರಲ್ಲಿ ನೀವು ಆಚೆಗೆ ಹೋದರೆ ಅದು ಒಂದು ಯೋಗದ ವಾತಾವರಣ ಇರುತ್ತೆ. ಮೈಸೂರಿನ ಸಮಸ್ತ ನಾಗರಿಕರು ಯೋಗದ ರಾಯಭಾರಿಗಳು ಆಗಬೇಕಾಗಿದೆ. ಇದು ಭಾಳ ಮುಖ್ಯವಾದದ್ದು. ಯಾಕಂದರೆ ಇವತ್ತಿನ ಯೋಗ ಅಥವಾ ಆಧುನಿಕ ಯೋಗ ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಲಭ್ಯವಿದ್ದರೆ ಮತ್ತು ಆಧುನಿಕ ಯೋಗವನ್ನು ರೂಪಿಸಿದ್ದ ಕೀರ್ತಿನೂ ಕೂಡ ಮೈಸೂರಿಗೆ ಸೇರಬೇಕಾಗಿದೆ. ಶ್ರೀ ಟಿ ಕೃಷ್ಣಮಾಚಾರ್ಯರು ಮಹಾರಾಜರ ಒಂದು ಅಪ್ಪಣೆಯೊಂದಿಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಇಲ್ಲಿಗೆ ಬಂದಿದ್ದರು. ಇಡೀ ಯೋಗಾಭ್ಯಾಸವನ್ನು ಪರಿವರ್ತನೆ ಮಾಡಿದ್ರು. ಹಿಂದೆ ಅದು ಬರಿಯಾಗಿ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಮುಂದಿನ ಸಾಲಿನಲ್ಲಿ ಯಾರೆಲ್ಲ ಮಾತನಾಡಕ್ಕೆ ಕಷ್ಟಪಡ್ತಾರೆ, ಯಾರೆಲ್ಲ ಕಿವಿ ಕೇಳೋದಕ್ಕೆ ಕಷ್ಟ ಆಗ್ತಾ ಇದೆ, ಆ ರೀತಿಯ ವಾಕ್ ಮತ್ತು ಶ್ರವಣದ ಸಮಸ್ಯೆಯಿಂದ ಬರಳ್ತಾ ಇರುವಂಥ ಮತ್ತು ಅಂಧ ಮಕ್ಕಳು ಇವತ್ತು ನಮ್ಮ ಜೊತೆ ಯೋಗ ಮಾಡಕ್ಕೆ ಬಂದಿದ್ದಾರೆ. ಅದು ನಮ್ಮ ನಿಮ್ಮೆಲ್ಲರ ವಿಶೇಷ ಅನ್ನೋದನ್ನು ಹೇಳಕ್ಕೆ ಮಾತ್ರ ನಾನು ವೇದಿಕೆ ಮೇಲೆ ಇದ್ದೀನಿ ಬಂಧುಗಳೇ. ಇವತ್ತು ಆ ರೀತಿ ಎಲ್ಲ ಮಕ್ಕಳು ಬಂದು ಮುಂದಿನ ಸಾಲಲ್ಲಿ ಕುಳಿತು ನಮ್ಮ ಜೊತೆ ಯೋಗದ ಅಭ್ಯಾಸವನ್ನು, ಯೋಗ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಿದ್ದಾರೆ, ಮತ್ತು ನಾ ಹೇಳಕ್ಕೆ ಹೋಗಲ್ಲ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯವನ್ನು ಹೇಳ್ತಾ, ಇದು ಪ್ರಾಚೀನ ಭಾರತದ ಆರೋಗ್ಯದ ಪ್ರಮುಖವಾದಂಥ ಹವ್ಯಾಸ ಮತ್ತು ಅಭ್ಯಾಸಗಳಲ್ಲಿ ಒಂದು. ಏನ್ಷಿಯಂಟ್ ಟ್ರೆಡಿಷನ್, ಭಾರತದ ಪುರಾತನವಾದಂಥ ಒಂದು ಆರೋಗ್ಯದ ಕ್ರಮ. ಋಷಿ ಮುನಿಗಳು ಇದನ್ನು ಪರಿಚಯಿಸಿ ಅಭ್ಯಸಿಸಿ ದೈಹಿಕ ಮತ್ತು ಭಾವನೆಗಳ ಸಮತೋಲನ ನಿಯಂತ್ರಣದ ಬಗ್ಗೆ ಜಗಜ್ಜಾಹೀರು ಮಾಡಿಕೊಟ್ಟಿದ್ದಾರೆ. ಭಾರತವೇ ಇದಕ್ಕೆ ಮೂಲ ವೇದಿಕೆ. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಘೋಷಣೆ ಮಾಡಿರಲಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಇದನ್ನು ವಿಶ್ವಸಂಸ್ಥೆ ವ್ಯಾಪ್ತಿಗೆ ತಂದು, ಪ್ರಪಂಚ ಒಂದು ದೊಡ್ಡ ಗ್ರಾಮ. ಈ ದೊಡ್ಡ ಗ್ರಾಮದಲ್ಲಿ ವಾಸ ಮಾಡುವ ಪ್ರಪಂಚದ ಎಲ್ಲ ಜನರು ಈ ಗ್ರಾಮದ ಸದಸ್ಯರು. ಹೀಗಾಗಿ ಒನ್ನೆಸ್ ಅಮಾಂಗ್ ದಿ ಹ್ಯೂಮನ್ ಬೀಯಿಂಗ್ ಅಂಡ್ ಸೌಂಡ್ ಹೆಲ್ತ್ ಅಂಡ್ ರಿದಮಿಕ್ ಕಂಟ್ರೋಲ್ ಆಫ್ ದಿ ಸಿಸ್ಟಮ್ಸ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಈ ಉದ್ದೇಶವನ್ನು ಇಟ್ಕೊಂಡು ಎಂಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿರುವ ಹಿನ್ನೆಲೆ ಮೈಸೂರಿನಲ್ಲಿ ಗರಿಗೆದರಿಸಿದೆ. ಕೇರಳಕ್ಕೆ ಪ್ರವಾಸ ಹೊರಟ ಮತದಾರರು ಜೂನ್ 26ರಂದು ನಡೆಯಲಿರುವ ನಿರ್ದೇಶಕರ ಚುನಾವಣೆ. ಕೇರಳಕ್ಕೆ ಜಾಲಿ ಟ್ರಿಪ್ ಹೊರಟಿದ್ದಾರೆ. ನಂಜನಗೂಡಿನ ದೇವಿರಮ್ಮನಹಳ್ಳಿ ಗೇಟ್ನಿಂದ ಪ್ರವಾಸಕ್ಕೆ ಹೊರಟಿದ್ದು, ಪ್ರವಾಸಕ್ಕೂ ಮುನ್ನ ಖಾಸಗಿ ಹೋಟೆಲ್ನಲ್ಲಿ ಕಾಫಿಯನ್ನ ಸವಿರುತ್ತಿದ್ದಾರೆ. ಇನ್ನು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಸೇರಿದಂತೆ ಇತರರು ಭಾಗಿಯಾಗಿದ್ದು, ಚಿನ್ನಂಬಳ್ಳಿ ರಾಜು ಅವರ ಗೆಲುವಿಗಾಗಿ ಕೇರಳ ಪ್ರವಾಸವನ್ನ ಕೈಗೊಂಡಿದ್ದಾರೆ.
ತಿಳಿಸಿದ್ದಾರೆ. ಎಂಸಿಡಿಸಿಸಿ ಬ್ಯಾಂಕ್ ಆಡಳಿತ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ಚಿನ್ನಂಬಳ್ಳಿ ರಾಜು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಸೇರಿದಂತೆ 40ಕ್ಕೂ ಅಧಿಕ ಜನರಿಂದ ಕೇರಳ ಪ್ರವಾಸ ಕೈಗೊಂಡಿದ್ದು, ಪ್ರವಾಸದ ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ ಸದಸ್ಯರು. ಅವ್ರು ಹೋಗ್ದವರೆಲ್ಲ ಹೋಗ್ತಾ ಇದ್ದಾರೆ. ಓಕೆ, ನಮ್ಮ ಜೊತೆನಲ್ಲಿ ಅವರು 4 ಜನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯವರೆಲ್ಲ ಹೋಗ್ಬಿಟ್ಟು ಅಲ್ಲಿ 30 ಜನ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಸರ್? KRS ಹೇಳಿಲ್ವಾ, KRS ನೋಡಿಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಅಲ್ಲ, ಹಿಂಗೆ ಸಡನ್ ಆಗಿ ಸಾಮೂಹಿಕವಾಗಿ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಅದೇ ಅವರೆಲ್ಲ ಮೊದಲನೇ ಚುನಾವಣೆ ಅವ್ರಿಗೆ, ಹಾಗಾಗಿ ಅವ್ರಿಗೆ ಮೊದಲನೇ ಎಲ್ಲರೂ ಹೊಸದಾಗಿ ಫ್ರೆಶ್ ಅಪ್ ಆಗಿದ್ದಾರೆ. ಎಲ್ಲರೂ ಫ್ರೆಶ್ ಎಲ್ಲ 2 ಸರಿ 3 ಸರಿ ಬಿಟ್ಟಿದ್ರೆ ಅವ್ರ ವಿಚಾರ ಎಲ್ಲ ಬಂದಂತು. ಅಲ್ಲ, ಸಾರಥ್ಯ ಯಾರು ವಹಿಸಿದ್ದಾರೆ ಸರ್ ಇವ್ರಿಗೆಲ್ಲ ಜಾಲಿ ಟ್ರಿಪ್ಗೆ? ಯಾರು ಅವರೇ ಯಾರು ಕ್ಯಾಂಡಿಡೇಟ್ ಆಗ್ತಾರೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಗಾಂಜಾ ಡ್ರಗ್ಸ್ ಮಾಫಿಯಾ ಮಿತಿ ಮೀರಿದ್ದು, ಇದರಿಂದಲೇ ತಾಲೂಕಿನಲ್ಲಿ ಕೊಲೆ, ಸುಲಿಗೆ ನಡೆಯುತ್ತಿದ್ದು, ಇದನ್ನು ತಡೆಯಲು ಪೊಲೀಸರು ವಿಫಲರಾಗಿದ್ದಾರೆ ಎಂದು ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಆರೋಪಿಸಿದ್ದಾರೆ. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ಗಲಾಟೆ ನಡೆದಿದ್ದು, ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಪೊಲೀಸರು ದೂರು ದಾಖಲಿಸುವಾಗ ಪ್ರಕರಣವನ್ನ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾಗ ಆತನ ಕುಟುಂಬದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಪೊಲೀಸರು ಮಾಡಬೇಕು. ಆದರೆ ಇವರು ರಾಜಕೀಯ ಬಣ್ಣ ಬಳಿದು ಮಾತನಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ತಿಳಿಸಿದ್ದಾರೆ. ಅವನು ಬಡವ ಕೂಲಿ ಕಾರ್ಮಿಕ, ಗಾರೆ ಕೆಲಸ ಮಾಡಿಕೊಂಡು ಅವನು ತನ್ನ ಜೀವನವನ್ನು ನಿರ್ವಹಿಸ್ತಿದ್ದಂಥವನು. ಅಂಥವನು ಒಬ್ಬ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಕೆಲಸ ಮಾಡಿ ಕಷ್ಟಪಟ್ಟು ಅವನು ಜೀವನ ಸಾಗಿಸ್ತಿರುವಂಥ ಸನ್ನಿವೇಶದಲ್ಲಿ ಅವನು ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಅಲ್ಲಿ ಹೋಗೋವಂಥವನಿಗೆ ಏಕಾಏಕಿ ಅಲ್ಲಿ ಬಂದಂಥ ಬೇರೆ ಕೋಮಿನ ಜನ ಅವನ್ನ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿ ಅವನಿಗೆ ಏಟನ್ನು ಹೊಡೆದಂಥದ್ದು. ಅವನಿಗೆ ಎಷ್ಟು ಮಟ್ಟಿಗೆ ಏಟು ಹೊಡೆದಿದ್ದಾರೆ ಅಂತಂದರೆ ಅವನಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಅವನಿಗೆ ಏಟು ಹೊಡೆದಿದ್ದಾರೆ. ಆ ಥರ ಅವನಿಗೆ ಹಲ್ಲೆ ಮಾಡಿ ಅವನು ಗಟ್ಟಿಯಾಗಿದ್ದಕ್ಕೆ ಅದು ತಡ್ಕೊಂಡ ಅಲ್ಲಿ ಒಂದು ಸ್ವಲ್ಪ ಆ ಪ್ರಮಾಣದಲ್ಲಿ ಅವನಿಗೆ ಏಟು ಹೊಡೆದಂಥದ್ದು. ಅದಾದಮೇಲೆ ಅವ್ನು ಮನೆಗೆ ಹೋದ್ಮೇಲೆ ಮನೆಯಲ್ಲಿ ಅವನಿಗೆ ಪ್ರಾಣ ಹೋಗಿದೆ. ಮನೆಯಲ್ಲಿ ಅವನಿಗೆ ಕಿವಿ ರಕ್ತ ಬಂದಿದೆ, ಅಲ್ಲಿ ಅವನು ಉಸಿರುಗಟ್ಟು ತಗೊಳ್ಳಾಗಿದೆ ಅವನಿಗೆ. ಅದಾದಮೇಲೆ ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಸ್ಟೇಷನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಅದನ್ನು ಸರಿಯಾಗಿ ನಿಭಾಯಿಸಿಲ್ಲ. ನಮಗೆ ಇನ್ನೊಂದು ಅನುಮಾನ ಇದೆ. ಇಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ತುಂಬಾ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ, ಗಾಂಜಾ ನಡೀತಾ ಇದೆ, ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ನಮ್ಮ ಪೊಲೀಸ್ನವರು ಅದನ್ನು ಹತೋಟಿಗೆ ತರಲಿಕ್ಕೆ ನೋಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ಇದು ಆಡಳಿತದ ವೈಫಲ್ಯ. ಇದು ನಮ್ಮ ಪೊಲೀಸ್ನವರು ಲಾಂಡ್ ಆರ್ಡರ್ನ ಕಂಟ್ರೋಲ್ ಮಾಡೋ ವಿಚಾರದಲ್ಲಿ ನಿಜವಾಗ್ಲೂ ವಿಫಲರಾಗಿದ್ದಾರೆ. ಇದಕ್ಕೆ ಗಲಾಟೆ ಕಾರಣ ಏನು ಅಂತಂದರೆ ಹೇಳ್ತಾರೆ, ಈಗ ಗಾಂಜಾದೊಂದು ದೊಡ್ಡ ಸಮಸ್ಯೆ. ಇದು ಗಾಂಜಾ ಹೊಡೆದಂಥವ್ನಿಗೆ ನಾನು ಏನು ಮಾಡ್ತೀನಿ ಅಂತಲೇ ಗೊತ್ತಾಗಲ್ಲ. ಅವ್ನಿಗೆ ಏನು ಬೇಕಾದ್ರೂ ಮಾಡಲಿಕ್ಕೆ ರೆಡಿ ಇರ್ತಾನೆ ಅವನು. ಅಂತ ಒಂದು ಸೀರಿಯಸ್ ಆಗಿ ಇದನ್ನು ತಗೋಬೇಕಾದಂಥ ಇಶ್ಯೂ ಇದು. ಶಿವ ಮೇಲೆ ಹಲ್ಲೆ ಮಾಡಿರೋಂಥವ್ರನ್ನ ಎಷ್ಟು ಜನ ಇದ್ದಾರೆ ಅಂತ ಅಷ್ಟು ಜನನ ಅರೆಸ್ಟ್ ಮಾಡಬೇಕಾಗಿದೆ ಇವತ್ತು. ಯಾರು ನೀವು ಒಬ್ಬರನ್ನ ಇಬ್ಬರನ್ನ ನೀವು ಮಾಡಿ ಅದಕ್ಕೆ ಕೈ ತೊಳ್ಕೊಳ್ಳೋದ್ರಲ್ಲಿ ಅಲ್ಲ. ಇದು ಪ್ರಾಮಾಣಿಕವಾಗಿ ಅವನಿಗೆ ಪರಿಹಾರ ಕೊಡೋದ್ರಲ್ಲಿ ಆಗಬೇಕಾಗಿದೆ. ಒಂದು ಕೊಲೆ ಆದಂಥದ್ದು ಇದು ಸಣ್ಣ ಪುಟ್ಟದೇನಲ್ಲ. ಇದು ಅಲ್ಲಿ ಸ್ಪಾಟಲ್ಲಿ ಸತ್ತೋದ್ರೆ ಮಾತ್ರ ಕೊಲೆ ಅಲ್ಲ. ಮನೆಯಲ್ಲಿ ಹೋಗಿ ಅವ್ನು ಸತ್ತಿದ್ರು ಅವ್ರು ಹೊಡೆದಿದ್ದ ಕಾರಣಕ್ಕೋಸ್ಕರ ಸತ್ತಿರುವಂಥದ್ದು ಅವನು.
ಅವ್ರು ಪರಿಹಾರ ಕೊಡ್ತೀವಿ ಅನ್ನೋದ್ರಲ್ಲಿ ಈಗಾಗಲೇ ಅಧಿಕಾರಿಗಳು ಮೇಲಧಿಕಾರಿಗಳು ಹೇಳಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ಅವ್ರು ತಿಳಿಸುವಂಥದ್ದು ಆಗಬೇಕಾಗ್ತದೆ. ಒಬ್ಬ ಬಡವನಿಗೆ ನ್ಯಾಯ ಸಿಗುವಂಥದ್ದು ಆಗಬೇಕಾಗ್ತದೆ. ಒಬ್ಬ ಅವನು ಗುಂಡ್ಲುಪೇಟೆಯಲ್ಲಿ ನ್ಯಾಯ ಕೇಳಲಿಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಹೋದಂಥ ಸಂದರ್ಭದಲ್ಲಿ ನಾಗರಿಕರು ಒಬ್ಬ ಶಾಸಕರಿಗೆ ಕರೆ ಮಾಡಿ ಈ ಥರ ಆಗಿದೆ, ಇನ್ಸಿಡೆಂಟ್ ಹಿಂಗೆ ಘಟನೆ ಆಗಿದೆ, ನೀವು ಬಂದು ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳಿದ್ರೆ ಒಬ್ಬ ಶಾಸಕ ಎಷ್ಟು ಸಮಾಧಾನವಾಗಿ ಒಂದು ಸಾವಿನ ಬಗ್ಗೆ ಅವನು ಅದನ್ನು ವಿಮರ್ಶೆ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳ್ಬೇಕಾದಂಥ ಜವಾಬ್ದಾರಿ ಅವ್ರದ್ದು, ಶಾಸಕರದ್ದು. ಆದರೆ ಈ ಶಾಸಕರಿಗೆ ತಿಳುವಳಿಕೆನೇ ಇಲ್ಲ ಪಾಪ. ನಿಮಗೆ ನೀವು BJP ಅವ್ರು ಕರ್ಕೊಂಡು ಹೋಗಿ ಹೋರಾಟ ಮಾಡ್ತಿದ್ದೀರಿ ಅನ್ನೋದ್ರಲ್ಲಿ ಫೋನಲ್ಲಿ ಅಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳುವಂಥ ಮಾತನಾಡ್ತಾರೆ. ಅಲ್ಲಿ ಒಂದು ಪರಿಜ್ಞಾನ ಇಲ್ಲ. ಸಾವುಗಳಲ್ಲಿ ವಿಚಾರದಲ್ಲಿ ರಾಜಕೀಯ ತರಬಾರ್ದು ಅನ್ನೋದ್ರಲ್ಲಿ ಪರಿಜ್ಞಾನ ಇರುವಂಥ ವ್ಯಕ್ತಿ. ಅಲ್ಲಿ ಅವೆಲ್ಲ ಸೇರಿರುವಂಥದ್ದು ಅಲ್ಲಿ ಎಲ್ಲ ಪಕ್ಷ ನಾವು ಬರದೇ ಇಲ್ಲ. ಅಲ್ಲಿ ಒಬ್ಬ ಹಿಂದೂ ಹುಡುಗ, ಒಬ್ಬ ಬಡವ ಕೂಲಿ ಕಾರ್ಮಿಕ ಅಲ್ಲಿ ಪಬ್ಲಿಕ್ ಜಾಗದಲ್ಲಿ ತಿಂದು ಅವನು ಈ ಥರ ಸಾವಾಗಿದೆ ಅವನಿಗೆ. ಹಾಗಾಗಿ ನ್ಯಾಯ ಕೊಡಿಸಿ ಅಂತ ಕೇಳುವಂಥ ಸನ್ನಿವೇಶದಲ್ಲಿ ಇವನು ನೀವು BJP ಅವ್ರು ಕರ್ಕೊಂಡು ಹೋರಾಟ ಮಾಡ್ತೀನಿ ಅನ್ನೋದ್ರಲ್ಲಿ ಮಾತಾಡ್ತಾರೆ ಅಂತಂದ್ರೆ ಒಬ್ಬ MLA. ಇದಕ್ಕಿಂತ ಅವಿವೇಕಿತನ ಇನ್ನೇನಿದೆ ಹೇಳಿ? ಇದಕ್ಕಿಂತ